ಹಾಯ್ ಫ್ರೆಂಡ್ಸ್, ಶೋಭಾ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಏನು ಮಾಡೋಕೆ ಹೊರಟಿದ್ದೀನಿ ಅಂತಂದರೆ ಹಲಸಿನಹಣ್ಣು ಬೀಜದಲ್ಲಿ ವಡೆ ಮಾಡ್ತಾಯಿದ್ದೀನಿ. ಆ ವಡೆ ಮಾಡೋದು ಹೆಂಗೆ, ಏನು ಮಾಡೋದು ಮತ್ತು ಅದಕ್ಕೆ ರೆಸಿಪಿ ಏನೇನು ಬೇಕು ಅಂತ ನಾನೆಲ್ಲ ತೋರಿಸ್ಕೊಡ್ತೀನಿ. ಸ್ಟವ್ ಅಂಟಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡ್ಮೇಲೆ ಹಲಸಿನಹಣ್ಣು ಬೀಜ ಎಲ್ಲ ಹಾಕ್ಕೊಡ್ಬೇಕು. ನಾವು ಇಡುಳಿಕೆ ಹಾಕೊಂಡು ಅದು ಬೇಯಿಸ್ಕೋಬೇಕು. ಫಸ್ಟು 1-2 3 ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇದು ಬೇಯ್ತಾ ಇರಲಿ ಒಂದು 5 ನಿಮಿಷ. ಕುಕ್ಕರ್ಗೆ ಇಟ್ಟಿದ್ವಲ್ಲ 3 ವಿಸಿಲ್ಗೆ, ಅದು ಬೆಂದಿದೆ. ಇದು ನೀರೆಲ್ಲ ತೆಗ್ದ್ಬಿಟ್ಟಿದ್ದೇನೆ. ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ಇದನ್ನು. ಈಗ ಮಿಕ್ಸಿಗೆ ಹಾಕೊಳ್ಳೋಣ. ಎಲ್ಲನೂ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ರುಬ್ಕೊಂಡ್ಬರ್ಬೇಕು ಇದನ್ನು. ಮಿಕ್ಸಿಯಲ್ಲಿ ರುಬ್ಬಾಗಿದೆ. ಇದೆಲ್ಲ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇದು ರುಬ್ಬ ಆಗಿದೆ. ಇದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು ಒಂದಿಡಿ ಸಬ್ಸಿಗೆ ಸೊಪ್ಪು, 3 ರಿಂದ 4 ಈರುಳ್ಳಿ. ಮೀಡಿಯಂ ಸೈಜ್ ಆದರೆ 2 ಈರುಳ್ಳಿ ಸಾಕು. ಒಂದು ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಕಲಿಸ್ಕೊಂಡಾಗಿದೆ. ಈಗ ಉಂಡೆ ಕಟ್ಕೊಳ್ಳೋಣ. ಎಲ್ಲ ಉಂಡೆ ಕಟ್ಟಿ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ರೆ ಹಾಕೋದಕ್ಕೆ ಈಜಿ. ಅಷ್ಟರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಎಣ್ಣೆ ಕಾಯ್ತಾ ಇರಲಿ ತಟ್ಕೊಳ್ಳೋಷ್ಟರಲ್ಲಿ. ಸ್ಟವ್ ಅಂಟಿಸ್ಕೊಂಡು ಎಣ್ಣೆ ಕಾಯೋವರೆಗೂ ಸ್ವಲ್ಪ ಇದನ್ನ ತಟ್ಕೊಳ್ಳೋಣ. ಎಲ್ಲನೂ ಇದೆಲ್ಲ ಒಂದ್ಸತಿ ತಟ್ಟಿಟ್ಕೊಂಡು ಆಮೇಲಿಂದ ಎಣ್ಣೆ ಕಾಯ್ದ್ಮೇಲೆ ಹಾಕ್ಬೇಕು. ಅವಾಗ ಚೆನ್ನಾಗಿ ಬೇಯುತ್ತೆ. ಒಂದೊಂದೇ ಬಿಟ್ಕೊಂಡಿದ್ರೆ ಏನಾಗುತ್ತೆ, ಒಂದು ಬೇಯುತ್ತೆ, ಒಂದು ಬೇಯಲ್ಲ. ಒಂದು ಹತ್ತ ತಟ್ಕೊಂಡು ಆಮೇಲೆ ಹಾಕ್ಬೇಕು. ಎಣ್ಣೆ ಕಾಯ್ದಿದೆ. ಈಗ ಒಂದೊಂದಾಗೆ ವಡೆ ಬಿಟ್ಕೊಬಿಡೋಣ. ಇದರೊಳಗಡೆ ಎಣ್ಣೆ ಒಳಗಡೆ ಇದು ಫುಲ್ಲು ಗೋಲ್ಡನ್ ಬ್ರೌನ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನ. ಈ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಎಲ್ಲನೂ. ನೋಡಿ, ಈಗ ಆಗಿದೆ ವಡೆ. ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.